ಎಲ್ಲರಿಗೂ ಎಸ್ ವಿ ಬ್ಯೂಟಿ ವ್ಲಾಗ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಕೊಡಗು ಸ್ಟೈಲ್ ಆಗಿರ್ಬೋದು, ಬ್ರಾಹ್ಮಿನ್ ಸ್ಟೈಲ್ ಆಗಿರ್ಬೋದು, ಅಯ್ಯಂಗ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಡಬಲ್ ಸ್ಯಾರಿ ಲೆಹೆಂಗಾ ಸ್ಟೈಲ್, ಪಿಕಾಕ್ ಸ್ಟೈಲ್ ಆಗಿರ್ಬೋದು, ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾರ್ಮಲಾಗಿ ನಾವು ಫ್ರಂಟಿಂದ ಸ್ಯಾರಿ ಸಿಗಿಸ್ತೀವಿ, ಬಟ್ ಕೊಡಗು ಸ್ಟೈಲ್ಗೆ ನೀವು ಬ್ಯಾಕ್ ಸೈಡಿಂದ ಸ್ಯಾರಿ ಸಿಗಿಸ್ಕೊಂಡು ಬರಬೇಕು. ನೀವು ನೋಡ್ತಾ ಇದ್ದೀರಾ, ನಾನು ಬ್ಯಾಕ್ ಸೈಡಿಂದ ಸ್ಯಾರಿ ಸಿಗಿಸ್ಕೊಂಡು ಬರ್ತಾಯಿದ್ದೀವಿ. ಒಂದು ರೌಂಡ್ ಫುಲ್ ರೌಂಡ್ ಬರಬೇಕು ನಾರ್ಮಲ್ಲಿ ಕ್ಲೀನಾಗಿ ಸಿಗಿಸ್ಕೊಂಡು. ಆಮೇಲೆ ಬ್ಯಾಕ್ ಸೈಡ್ ಬಂದು ನೀವು ಅಲ್ಲಿ ಏನು ಮಾಡಬೇಕಾಗುತ್ತೆ, ಸ್ಯಾರಿನ ಪ್ಲೀಟ್ಸ್ ತೆಗೆದಿರ್ತೀರಲ್ಲ, ಆ ಪ್ಲೀಟ್ಸ್ನೆಲ್ಲ ಬ್ಯಾಕ್ ಸೈಡಲ್ಲಿ ನೀವು ಟಕ್ ಮಾಡಬೇಕಾಗತ್ತೆ. ಓಕೆನಾ? ನೋಡಿ, ನಾವು ಇಂಡಿಯನ್ ಸ್ಟೈಲಲ್ಲಿ ಏನು ಮಾಡ್ತೀವಿ, ಫ್ರಂಟಲ್ಲಿ ಟಕ್ ಮಾಡ್ತೀವಿ, ಬಟ್ ನೀವು ಕೊಡಗು ಸ್ಟೈಲಲ್ಲಿ ಬ್ಯಾಕ್ ಸೈಡ್ ಟಕ್ ಮಾಡಬೇಕಾಗತ್ತೆ. ಓಕೆನಾ? ಇದು ಒಂದು ಅರ್ಥ ಮಾಡ್ಕೊಳ್ಳಿ. ಇಷ್ಟೇ, ಇದು ತುಂಬ ಈಸಿ ಇದೆ. ನೀವು ಬ್ಯಾಕ್ ಸೈಡಿಂದ ಸೀರೆ ಸುತ್ಕೊಂಡ್ಬಂದು ಒಂದು ರೌಂಡ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಎಲ್ಲ ಪ್ಲೀಟ್ಸ್ನು ಟಕ್ ಮಾಡಬೇಕಾಗತ್ತೆ. ಓಕೆನಾ? ಇದೊಂದು ಆಯಿತಾ? ಅದಾದಮೇಲೆ ಒಂದು ರೌಂಡ್ ಫುಲ್ ಸುತ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ಸ್ಲೋ ಆಗಿ ವಿಡಿಯೋ ಹೋಗ್ತಾ ಇದೆ. ಓಕೆ, ಆ ಥರ ಫ್ರಂಟಲ್ಲಿ ನೀವು ಮೇಲೆತ್ತಿ ಹಿಂಗೆ ಅವ್ರ ಮೇಲ್ಗಡೆ ಹಿಂಗೆ ಸುತ್ಕೊಂಡು ಬರಬೇಕಾಗತ್ತೆ. ಸುತ್ಕೊಂಡು ಬಂದು ಭುಜದ ಮೇಲಿಂದ ಆ ಸ್ಯಾರಿಗೆ ಸೇರಿಸಿ ಪಿನ್ ಮಾಡಬೇಕು. ಇದಕ್ಕೂ ಕೊಡಗು ಸ್ಟೈಲ್ ಆಗಿರುತ್ತೆ. ಅವ್ರದ್ದೇ ಪಿನ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪಿನ್ಸು. ಸೊ ಆ ಥರ ಸ್ಟೈಲಲ್ಲಿ ನೀವು ಪಿನ್ ಮಾಡೋದ್ರಿಂದ ಕೊಡಗು ಸ್ಟೈಲ್ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಈಸಿಯಾಗಿ ಕೂಡ ಇದೆ. ಐ ಥಿಂಕ್ ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೀವು ಇದನ್ನು ಕೂಡ ಮನೇಲಿ ಆರಾಮಾಗಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ನೆಕ್ಸ್ಟು ನಿಮ್ಗೆ ಏನಾರ ಡೌಟ್ಸ್ ಇತ್ತಂದ್ರೂ ನಾನು ಸ್ವಲ್ಪ ಒಂದು 2 days 3 days ಅನ್ನಂಗೆ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಡೌಟ್ಸ್ ಇತ್ತಂದರೆ ಮೆಸೇಜ್ ಹಾಕಿದ್ರು, ಕಮೆಂಟ್ಸ್ ಮಾಡಿದ್ರು, ನಾನು ಅದಕ್ಕೆಲ್ಲ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಓಕೆನಾ? ಆ ಥರ ಏನು 2 days ನೀವು ಇಷ್ಟು ಈಸಿಯಾಗಿ ಎಲ್ಲೂ ಕಲಿಯೋಕ್ಕಾಗಲ್ಲ. ಅಷ್ಟು ಈಸಿ ಟೆಕ್ನಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಫಸ್ಟೇ ಪ್ಲೇಟಿಂಗ್ ಮಾಡ್ಕೊಂಡಿದ್ರು ಕೂಡ ಇಷ್ಟು ಚೆನ್ನಾಗಿ ನೀವು ಉಟ್ಕೋಬೋದು. ನೋಡಿ, ಪ್ಲೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅರ್ಥ ಆಯ್ತಲ್ಲ? ಇದು ಕಂಪ್ಲೀಟ್ಲಿ ಕೊಡಗು ಸ್ಟೈಲ್ ಲುಕ್ ಆಗಿರುತ್ತೆ. ನೀವು ಈ ಥರ ಉಟ್ಕೋಬೋದು. ನೆಕ್ಸ್ಟು ಡಬಲ್ ಸ್ಯಾರಿ ಲುಕ್ ಹೇಳ್ಕೊಡ್ತಾ ಇದ್ದೀವಿ. ನೀವು ಈ ಥರ ಪ್ಲೇಟ್ಸ್ ತೊಗೋಬೇಕಾಗತ್ತೆ. ಮೇಲ್ಗಡೆ ನಾರ್ಮಲಿ ನಾವು ಹಿಂದ್ಗಡೆ ಸೆರಗು ಪ್ಲೇಟ್ಸ್ ತೊಗೋತೀವಲ್ಲ, ಆ ಥರ ತೊಗೋಬೇಕಾಗತ್ತೆ. ಆ ಥರ ಪ್ಲೇಟ್ಸ್ ಆದಮೇಲೆ ಇನ್ನೊಂದು ಸ್ಯಾರಿ, ಡಬಲ್ ಸ್ಯಾರಿ ಅಂತ ಹೇಳಿದೆ ಅಲ್ವಾ, ಇನ್ನೊಂದು ಕಾಂಟ್ರಾಸ್ಟ್ ಸ್ಯಾರಿನ ತೊಗೊಂಡು ಈ ಥರ ನೀವು ಒಂದೊಂದೇ ಪ್ಲೇಟ್ಸ್ನ ತೊಗೊಂಡು ಸಿಗಿಸ್ತಾ ಬರಬೇಕಾಗತ್ತೆ. ಲಂಗಕ್ಕೆ ಟೈಟಾಗಿ ಕಟ್ಟಿರಬೇಕು, ಲಂಗ ಲೂಸಾಗಿ ಕಟ್ಟಬೇಡಿ. ನೀವು 2 ಥರನೂ ಮಾಡ್ಬೋದು. ಒಂದೊಂದೇ ಹಿಂಗೆ ಪ್ಲೇಟ್ಸ್ ತೊಗೊಂಡು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೀವು ಈ ಥರ ಸಿಗಿಸ್ಕೊಂಡು ಬಂದರೆ ಕಂಪ್ಲೀಟ್ಲಿ ಲುಕ್ ಚೇಂಜ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನು ಸಿಗಿಸ್ತಾ ಯಾವ ಥರ ಲುಕ್ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಹಾಗೆ 1 6 ಆದಮೇಲೆ ಅದೇ ಥರ ಇನ್ನೂ 1 ಪ್ಲೇಟ್ಸ್ ತೊಗೊಂಡು ಜಸ್ಟ್ 1 ಇಂಚ್ 2 ಇಂಚ್ ಥರ ಪ್ಲೇಟ್ಸ್ ತೊಗೊಂಡ್ರೆ ಸಾಕು. 2 ಇಂಚ್ ಆಗೋ ಥರ ಸ್ಯಾರಿನ ತೊಗೊಂಡು ಹಾಗೆ ಪ್ಲೇಟ್ಸ್ ತೆಗ್ದು ಸ್ಲೋಗೆ ಸಿಗಿಸ್ಬೇಕಾಗತ್ತೆ. ಯಾಕಂದರೆ ನೀವು ತುಂಬ ಅರ್ಜೆಂಟ್ ಮಾಡಿದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಸ್ಲೋ ಆಗಿ ಒಂದೊಂದೇ ಸ್ಯಾರಿನ ಸಿಗಿಸ್ಕೊಂಡು ಬರಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಹಂಗೆ 2 ಇಂಚಸ್ನೇ ಹೇಗೆ ಸಿಗಿಸ್ಕೊಂಡು ಬರ್ತಾಯಿದ್ದೀನಿ ಅಂತ. ಅದೇ ಥರ ಕಂಪ್ಲೀಟ್ ಸ್ಯಾರಿ 2 ಇಂಚ್ ಸೇರಿಸಿದ್ರೆ ನಿಮಗೆ ಫುಲ್ 1 ರೌಂಡ್ ಫುಲ್ ಸ್ಯಾರಿ ಬರುತ್ತೆ. ನೀವು ಜಾಸ್ತಿ ಸೇರಿಸಿದ್ರೆ ಏನಾಗುತ್ತೆ, 1 ರೌಂಡ್ ಫುಲ್ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. 2 ಇಂಚಷ್ಟು ಪ್ಲೀಟ್ಸ್ ತೆಗ್ದು ಸೇರಿಸಿದ್ರೆ ಸಾಕಾಗುತ್ತೆ. ಇದೇ ಥರ ಕಂಪ್ಲೀಟ್ ಸ್ಯಾರಿನ ನೀವು ಇದೇ ಥರ ಪ್ಲೀಟ್ಸ್ ತೆಗ್ದು ಸಿಗಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಬರ್ತಾ ಕಂಪ್ಲೀಟ್ಲಿ ಅದು ಲಂಗ ಥರ ಕಾಣುತ್ತೆ. ನಿಮಗೆ ಲಂಗ ಸ್ಟಿಚ್ ಮಾಡಿದರೆ ಯಾವ ಥರ ಕಾಣುತ್ತೋ ಆ ಥರ 2 ಸ್ಯಾರಿಲಿ ನಾವು ಪಿಕಾಕ್ ಸ್ಟೈಲಲ್ಲಿ ನಾವು ರೆಡಿ ಮಾಡ್ಬೋದು. ನೋಡಿದ್ರಿ ಅಲ್ಲ? ಆಮೇಲೆ ಆ ಪ್ಲೀಟ್ಸ್ನೆಲ್ಲ ಕ್ಲೀನಾಗೆ ಸರಿ ಮಾಡಿಕೊಂಡು ನೀವು ಸ್ಟ್ರೈಟಿಂಗಲ್ಲಿ ಬೇಕಾದರೆ ಐರನ್ ಕೂಡ ಮಾಡ್ಕೊಬೋದು. ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾಯ್ತಲ್ಲ? ಇದಾದಮೇಲೆ ನೆಕ್ಸ್ಟು ಇವಾಗ ಪ್ಲೀಟ್ಸ್ ತೊಗೊಂಡಿದ್ವಲ್ಲ ಆ ಸ್ಯಾರಿ. ಇವಾಗ ಆ ಸ್ಯಾರಿಲಿ ಏನು ಫ್ರಂಟಲ್ಲಿ ಸ್ವಲ್ಪ ಪ್ಲೈನ್ ಇದೆ ಅಲ್ವಾ, ಅಂದರೆ ನಾವು ಒಳಗಡೆ ಸಿಗಿಸ್ತೀವಲ್ಲ ಆ ಸ್ಯಾರಿ ಸ್ವಲ್ಪ ಪ್ಲೈನ್ ಇದೆ. ಆ ಸ್ಯಾರಿನ ಏನು ಮಾಡ್ಬೋದು, ನೀವು ಫೋಲ್ಡಿಂಗ್ ಮಾಡಿಕೊಂಡು ಪ್ಲೇಟ್ಸ್ ಮಾಡ್ಕೊಬಿಡ್ಬೋದು. ಪ್ಲೇಟ್ಸ್ ಮಾಡಿಕೊಂಡು ಅದನ್ನು ಬಂದು ಫ್ರಂಟಲ್ಲಿ ಸಿಗಿಸ್ಬೋದು. ಓಕೆನಾ? ನೋಡ್ತಾ ಇರಿ. ಪ್ರತಿಯೊಂದು ಪ್ಲೇಟ್ಸ್ನೂ ಪರ್ಫೆಕ್ಟಾಗಿ ನಾವು ಇಟ್ಕೋಬೇಕು. ಪಿನ್ಸ್ ಏನೇನು ಹಾಕಿರ್ತೀವಿ, ಬಾಕ್ಸ್ ಫೋಲ್ಡಿಂಗ್ಗೆ 3 ಪಿನ್ಸ್ ಹಾಕಿರ್ತೀವಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ರಿಮೂವ್ ಮಾಡಿಕೊಂಡು ಫಸ್ಟು ನಾನು ಮಿಡಲಲ್ಲಿ ಹಾಕ್ತಾಯಿದ್ದೀನಿ. ಓಕೆನಾ? ನಿಮ್ಗೆ ಆ ಪ್ಲೈನ್ ಬೇಕು ಅಂದರೆ ಮೇಲ್ಗಡೆ ಪ್ಲೈನ್ ಸ್ಯಾರಿ ಇಟ್ಕೋಬೋದು.
ಅಂದರೆ ಫ್ರಂಟಲ್ಲಿ ಇರುತ್ತಲ್ಲ ಆ ಪ್ಲೈನ್ ಸ್ಯಾರಿ ಬೇಡ ಅಂತ ಹೇಳಿದ್ರೆ ನೀವು ಆ ಪ್ಲೈನ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೋದು. ಓಕೆನಾ, ಆ ಥರ ನೀವು ಇನ್ಸೆಟ್ ಮಾಡಿ ಅದನ್ನು ಸಿಗಿಸ್ಬೇಕಾಗತ್ತೆ. ಆದಮೇಲೆ ಅದು ಒಂದು ರೌಂಡ್ ಬಂದು ನೀವು ಮೇಲ್ಗಡೆ ಮಾಮೂಲಿ ಸ್ಯಾರಿ ಸರ್ಗೆ ಯಾವ ಥರ ಹಾಕ್ತೀರಾ ಅದೇ ಥರ ಹಾಕಿ ಕ್ಲೀನಾಗಿ ಪ್ಲೇಟ್ಸ್ನೆಲ್ಲ ಜೋಡಿಸಿ ಪಿನ್ ಮಾಡಬೇಕಾಗತ್ತೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಪಿನ್ನ ಯಾವತ್ತೂ ಸ್ವಲ್ಪ ನಮ್ಮ ಭುಜದ ಲೈನ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಹಿಂದೆ ಮಾಡಬೇಕಾಗತ್ತೆ. ಆ ಥರ ಮಾಡಿದಾಗ ಪರ್ಫೆಕ್ಟಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು ಡಬಲ್ ಸ್ಯಾರಿಯಿಂದ ಪಿಕಾಕ್ ಸ್ಟೈಲಲ್ಲಿ ಯಾವ ಥರ ಮಾಡಿದ್ದೀವಿ ಅಂತ. ಇದೇ ಥರ ನೀವು ಕಾಂಬಿನೇಷನಲ್ಲಿ ಮಾಡ್ಬೋದು. ಲಂಗದ ಥರ ನೀವೇ ಒಂದು ಸ್ಯಾರಿಲಿ ಮಾಡ್ಬೋದು, ಇನ್ನೊಂದು ಸ್ಯಾರಿಲೂ ಕೂಡ ನೀವು ಡಬಲ್ ಶೇಡಲ್ಲಿ ಮಾಡ್ಬೋದು. ಓಕೆನಾ, ಅದಾದಮೇಲೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ಅದೇ ಪ್ಲೇಟ್ಸ್ನ ಹಿಂದ್ಗಡೆಯಿಂದ ಸಿಕ್ಕಿಸಿ ನೀವು ಒಂದು ಮಾಡ್ಬೋದು, ಮತ್ತು ಅದೇ ಪ್ಲೇಟ್ಸ್ನ ಸೈಡಲ್ಲಿ ಸಿಕ್ಕಿಸಿ. ಓಕೆನಾ, ಸೈಡಲ್ಲಿ ಆದಮೇಲೆ ಸ್ವಲ್ಪ ಹಿಂದ್ಗಡೆ ಸ್ಯಾರೀಸ್ ಎಲ್ಲ ಮೆಕ್ಕಿರುತ್ತಲ್ಲ ಆ ಸ್ಯಾರೀಸ್ನ ತೊಗೊಂಡು ಹಿಂಗೆ ಎರಡೂ ಹಿಡ್ಕೊಂಡು ಫುಲ್ ಟೈಟಾಗಿ ಎಳ್ದು ನಾವು ಕ್ಲೀನಾಗಿ ಮಾಡ್ಕೋಬೇಕು. ಯಾಕಂದರೆ ಫ್ರಂಟಲ್ಲಿ ಲೂಸ್ ಆಗಿಬಿಡುತ್ತೆ. ಆ ಫ್ರಂಟನ್ನೆಲ್ಲ ಟೈಟಾಗಿ ಹಿಡ್ಕೊಂಡು ಕ್ಲೀನಾಗಿ ಎಳ್ಕೊಂಡು ಅದನ್ನು ತೊಗೊಂಡು ಬಂದು ಸೈಡಲ್ಲಿ ಮುಂದೆಲ್ಲಿ ಪಿನ್ ಮಾಡೋದು. ಓಕೆನಾ, ಈ ಥರ ಒಂದೇ ಸ್ಯಾರಿಲಿ 3 ಟೈಪ್ಸ್ ಆಫಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ಥರ ಮುಂದೆ ತೊಗೊಂಬಂದು ಸಿಕ್ಸೋದು, ಅದಾದಮೇಲೆ ಮಿಡಲಲ್ಲಿ ಸಿಕ್ಸಿ ನಾರ್ಮಲಿ ಲಂಗ ದಾವಣಿ ಥರ ಹಾಕೋದು, ಮತ್ತು ಬ್ಯಾಕ್ ಸೈಡಿಂದನೂ ಹಾಕ್ಬೋದು. ಓಕೆನಾ, ಪ್ಲೀಟ್ಸ್ಗಳನ್ನ ಬ್ಯಾಕ್ ಸೈಡಿಂದನೂ ಹಾಕ್ಬೋದು. ಈ ಥರ ನೀವು 3 ಟೈಪ್ಸಲ್ಲಿ ಸ್ಯಾರಿ ಡ್ರೈಪಿಂಗ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ನೀವು ಒಂದೇ 2 ಡಬಲ್ ಸ್ಯಾರಿಲೇ 3 ಟೈಪ್ಸಲ್ಲಿ ನೀವು ಸ್ಯಾರಿ ಡ್ರೈಪಿಂಗ್ ಮಾಡ್ಬೋದು. ಪ್ರತಿಯೊಂದು ನೀವು ಪಿನ್ ಟು ಪಿನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಏನಾರ ಅರ್ಥ ಆಗಿಲ್ಲ, ಡೌಟ್ಸ್ ಇತ್ತಂದರೆ ನನಗೆ ನೀವು ಮೆಸೇಜ್ ಮಾಡ್ಬೋದು. ಯಾಕಂದರೆ ಈ ಥರ ಸ್ಯಾರಿ ಡ್ರೈಪಿಂಗ್ ಮಾಡಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಯಾರೂ ಕೂಡ ಪರ್ಮಿಷನ್ ಕೊಡೋಲ್ಲ. ಅದಕ್ಕೆ ಸ್ವಲ್ಪ ನನಗೆ ವೀಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಾದಮೇಲೆ ಕಚ್ಚೆ ಸ್ಯಾರಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ ಕಚ್ಚೆ ಸ್ಯಾರಿ ಬೇರೆಯವ್ರಿಗೆ ನಾವು ಉಡ್ಸೋದು ತುಂಬ, ಇವಾಗ ಬ್ರಾಹ್ಮಿಣ್ ಸ್ಟೈಲ್ ಆಗಿರ್ಬೋದು, ಅಯ್ಯಂಗಾರ್ ಆಗಿರ್ಬೋದು, ಅವ್ರಿಗೆಲ್ಲ ಏನಂದರೆ ಅವ್ರದ್ದೆಲ್ಲ 9 ಗಜ ಸ್ಯಾರಿ ಇರುತ್ತೆ. ಬಟ್ ನಮ್ಮದೆಲ್ಲ ನಾರ್ಮಲ್ಲಿ 6 ಗಜ ಸ್ಯಾರಿ ಇರುತ್ತೆ. ಓಕೆನಾ, ನೀವು ನೋಡ್ತಾ ಇರ್ಬೋದು. ಅದನ್ನು ಅರ್ಧಕ್ಕರ್ಧ ತೊಗೊಂಡು, ಅಂದರೆ ಸೈಡಲ್ಲಿ ಸ್ವಲ್ಪ ಸ್ಯಾರಿ ಬಿಟ್ಟು ಮಿಡಲಲ್ಲಿ ನಾವು ಗಂಟಾಕ್ತಾಯಿದ್ದೀವಿ. ಟೈಟಾಗಿ ಹಾಕ್ಕೋಬೇಕಾಗತ್ತೆ. ಅವ್ರದ್ದೇ ಲಂಗ ಕೂಡ ಇರುತ್ತೆ, ಅದನ್ನು ಹಾಕಿರ್ತೀವಿ. ಆದರೂ ಕೂಡ ನಾವು ಈ ಥರ ಗಂಟು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಸೈಡಲ್ಲಿ ಕಮ್ಮಿ ಸ್ಯಾರಿ ಬಿಟ್ಕೊಳ್ಳಿ, ಯಾಕಂದರೆ ಮೇಲ್ಗಡೆಗೆ ಕರೆಕ್ಟಾಗಿ ನಾವು ಸೈಜ್ ನೋಡ್ಕೋಬೇಕು ಪ್ಲೀಟ್ಸ್ ಹಾಕೋಕ್ಕೆ. ಓಕೆನಾ, ಆ ಥರ ಗಂಟು ಹಾಕ್ಕೊಂಡು ಒಂದು ಸೈಡಿಂದ ಕೆಳಗಡೆಯಿಂದ ತೊಗೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಒಂದು ಸೈಡ್ ಸ್ಯಾರಿ ಇರುತ್ತಲ್ಲ, ಒಂದು ನಿಮಿಷ, ಅದು ಟೈಟಾಗಿ ಆಗಿಲ್ಲ, ಅದಕ್ಕೋಸ್ಕರ ತುಂಬ ಜಾಸ್ತಿನೂ ಬಿಟ್ಕೊಳ್ಬೇಡಿ. ನಾನು ಜಾಸ್ತಿ ಬಿಟ್ಕೊಂಡ್ಬಿಟ್ಟಿದ್ದೆ, ಮೇಲ್ಗಡೆ ಸರ್ಗು ನನಗೆ ಚಿಕ್ಕದಾಗಿ ಬಂತು, ಅದಕ್ಕೋಸ್ಕರ. ಸೊ ನೀವು ಬಿಟ್ಕೋಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಕಮ್ಮಿನೇ ಬಿಟ್ಕೊಳ್ಳಿ. ಓಕೆನಾ, ಯಾಕಂದರೆ ನಾನು ಇನ್ನೊಂದು ಸಲ ಏನು ಮಾಡಿದೆ, ಜಾಸ್ತಿ ಬಿಟ್ಕೊಬಿಟ್ಟೆ. ಸೊ ಅದರಿಂದ ಮೇಲ್ಗಡೆ ಸರ್ಗು ಚಿಕ್ಕದಾಗಿ ಬಂದುಬಿಟ್ಟಿದೆ ನನಗೆ. ನೀವು ಕಮ್ಮಿ ಬಿಟ್ಕೊಳ್ಳಿ. ಕಮ್ಮಿ ಬಿಟ್ಕೊಂಡು ಏನು ಮಾಡಬೇಕು, ಕೆಳಗಡೆಯಿಂದ ಸೀರೆನ ಒಂದು ಸೈಡ್ದು ನೀವು ಅದೇ ನಾರ್ಮಲಿ ನಾವು ಸಿಗಿಸ್ತೀವಲ್ಲ ಆ ಸೈಡ್ದು ತೊಗೊಂಡು ಬಂದು ಹಿಂದೆ ಕ್ಲೀನಾಗೆ ತುದಿಯಿಂದ ಪ್ಲೀಟ್ಸ್ ತೆಗಿಬೇಕಾಗತ್ತೆ. ನೀವು ನೋಡ್ಕೊಳ್ಳಿ ಯಾವ ಕಡೆಯಿಂದ ನಾನು ಪ್ಲೀಟ್ಸ್ ತೆಗಿತಾ ಇದ್ದೀನಿ ಅಂತ. ನಿಮ್ಗೆ ಅದು ನೋಡಿಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ನೋಡಿ, ಆ ಥರ ಉದ್ದಕ್ಕೆ ಇಟ್ಕೊಂಡ್ರೆ ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಈ ಸೈಡು. ನೀವು ಕಮ್ಮಿ ತೊಗೊಳ್ಳಿ, ಇಷ್ಟೊಂದು ಬೇಕಾಗಿಲ್ಲ ಸ್ಯಾರಿ. ಓಕೆನಾ, ಯಾಕಂದರೆ ಅದು ಪ್ಲೈನ್ ಇತ್ತಲ್ಲ, ಚೆನ್ನಾಗಿ ಕಾಣಲ್ಲ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನೀವು ಕಮ್ಮಿ ತೊಗೊಂಡ್ರೆ ಮೇಲ್ಗಡೆ ಸರ್ಗು ದೊಡ್ಡದಾಗಿ ಬರುತ್ತೆ. ನಂದು ಚಿಕ್ಕದಾಗಿ ಬಂದುಬಿಟ್ಟಿದೆ ಸರ್ಗು. ಓಕೆನಾ, ಈ ಥರ ಪ್ಲೀಟ್ಸ್ ತೆಗ್ದು ಅಲ್ಲಿ ಒಳಗಡೆಗೆ ನೀವು ಸಿಗಿಸ್ಬೇಕಾಗತ್ತೆ. ಓಕೆನಾ, ಕಮ್ಮಿ ತೊಗೊಂಡಾಗ ಪರ್ಫೆಕ್ಟಾಗಿ ಸಿಗಿಸ್ಬೋದು. ನಾವು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾರೆ. ಓಕೆನಾ, ಇದನ್ನು ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾನು ಆ ವಿಡಿಯೋಸ್ನೂ ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು. ಓಕೆನಾ, ಎಲ್ಲರೂ ಪರ್ಫೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಆಗಿರ್ಬೋದು, ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು ಎಲ್ಲರೂ ಮಾಡಿದ್ದಾರೆ. ನೀವು ಈ ಥರನೇ ನಾನು ಹೇಳ್ಕೊಡೋ ಥರ ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ನೋಡಿ, ಈ ಥರ ಪ್ಲೀಟ್ಸ್ ತೊಗೊಂಡು ಹಿಡ್ಕೋತಾ ಇದ್ದಾರೆ. ಇದೇ ಥರ ಹಿಡ್ಕೊಂಡು ಕ್ಲೀನಾಗಿ ಪಿನ್ ಮಾಡಿಕೊಂಡು ಜೋಡಿಸ್ಕೊಂಡು ಒಳಗಡೆ ಸಿಗಿಸ್ಬೇಕಾಗತ್ತೆ ಹಿಂದ್ಗಡೆ. ಅದಾದಮೇಲೆ ಹೇಳ್ತೀನಿ. ಓಕೆ, ನಿಮಗೆ ಯಾಕಂದರೆ ವಿಡಿಯೋ ಪ್ರತಿಯೊಂದು ನೋಡಬೇಕು, ಅಷ್ಟು ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕ್ಲೀನಾಗಿ ಯಾವಾಗೂ ಹ್ಯಾಂಡಲ್ಲೇ ಐರನಿಂಗ್ ಮಾಡ್ಕೋಬೇಕು. ಓಕೆ, ನಾನು ಯಾಕಂದರೆ ಇದು ನಿಮಗೆ ವಿಡಿಯೋಗೋಸ್ಕರ ಸುಮ್ಮನೆ ಹೈಲೈಟಾಗಿ ಹಾಗೆ ಮಾಡಿದ್ದೀನಿ ಅಷ್ಟೇ. ಪ್ರತಿಯೊಂದು ನಾನು ಪರ್ಫೆಕ್ಟಾಗಿ ಇದರಲ್ಲೇ ನಾನು ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಸ್ಟೋರೇಜ್ ಫುಲ್ ಆಗ್ತಾಯಿದೆ ನನಗೆ. ಅದಕ್ಕೋಸ್ಕರ
ನೀವು ನೋಡ್ತಾ ಇರ್ಬೋದು. ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ತುಂಬ ಜಾಸ್ತಿ ಒಳಗಡೆ ಸೇರಿಸ್ತಾ ಇದ್ದೀನಿ. ಕಮ್ಮಿ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಓಕೆನಾ. ಗಂಟು ಹಾಕ್ಕೋಬೇಕಾದ್ರೆ ಸೈಡಲ್ಲಿ ಕಮ್ಮಿ ಇರಲಿ, ಈ ಕಡೆ ಸೈಡ್ ಜಾಸ್ತಿ ಇರಲಿ. ಆ ಥರ ಕ್ಲೀನಾಗಿ ರೆಡಿ ಮಾಡಿಕೊಂಡು ನೋಡ್ಕೋಬೇಕು ಹೈಟ್ನೆಲ್ಲ. ಅದಾದಮೇಲೆ ಇನ್ನೊಂದು ಸೈಡ್ ನರ್ಗೆದಿರುತ್ತಲ್ಲ, ಆ ಸೈಡೂ ಕಾಲಿಂದ ಒಳಗಡೆ ತೊಗೊಂಡು ಮೇಲ್ಗಡೆ ತೊಗೊಂಬಂದು ಸೆರಗನ್ನ ಮೇಲ್ಗಡೆ ಪಿನ್ ಮಾಡೋದು ಇಷ್ಟೇ. ಓಕೆನಾ. ನೋಡಿ ನನಗೆ ತುಂಡ ಬಂದುಬಿಟ್ಟಿದೆ ಸೆರಗು, ಅದನ್ನೇ ಹೇಳಿದ್ದು. ನೀವು ಕೆಳಗಡೆ ಗಂಟು ಹಾಕೋದನ್ನ ಒಂದು ಸೈಡಲ್ಲಿ ಕಮ್ಮಿ ಹಾಕಿ, ಸೊ ಈ ಕಡೆ ಜಾಸ್ತಿ ಸಾರಿ ಬಿಡಿ ಅಷ್ಟೇ. ಮೇಲ್ಗಡೆ ಪಿನ್ ಮಾಡಿ ಅದನ್ನು ಕ್ಲೀನಾಗಿ ನರ್ಗೆ ಹಿಡಿದು ಪರ್ಫೆಕ್ಟಾಗಿಡೋದು ಅಷ್ಟೇ. ಸ್ವಲ್ಪ ಮುಂದ್ಗಡೆ ಫ್ರಂಟಲ್ಲಿ ಅದೇ ಸೆರಗಿರುತ್ತಲ್ಲ ಅದನ್ನು ಟೈಟಾಗಿ ಹಿಡಿದು ಹಿಂದ್ಗಡೆ ನಾವು ಸ್ವಲ್ಪ ಪ್ಲೇಟ್ಸ್ ಎಲ್ಲ ಸಿಕ್ಸಿರ್ತೀವಲ್ಲ ಅಲ್ಲಿ ಟೈಟಾಗಿ ಪಿನ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಮುಂದ್ಗಡೆ ಜಾರ್ಕೋತಾ ಇರುತ್ತೆ ಲೂಸಾಗಿ. ಸೊ ಅದಕ್ಕೋಸ್ಕರ ನಾವು ಮಾಮೂಲಿ ಫ್ರಂಟಲ್ಲಿ ಹಿಡಿದು ಹೆಂಗೆ ಹಿಂದೆ ಎಳ್ಕೊತೀವೋ ಸ್ಯಾರಿನ ಅದೇ ಥರ ಎಳ್ಕೊಂಡು ಹಿಂದ್ಗಡೆ ನಾವು ಪಿನ್ ಮಾಡ್ಕೋಬೇಕಾಗತ್ತೆ ಇಷ್ಟೇ. ಇಷ್ಟು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾರ ಡೌಟ್ಸ್ ಇತ್ತಂದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಅದಾದಮೇಲೆ ನನ್ನ ವಿಡಿಯೋ ಕಾಲ್ ಕನೆಕ್ಟ್ ಆದಾಗ ನೀವು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಪ್ರತಿಯೊಬ್ಬರು ಬಾಕ್ಸ್ ಫೋಲ್ಡಿಂಗ್ನ ಆ್ಯಂಡ್ ಸೆಲ್ಫ್ ಸ್ಯಾರಿ ಡ್ರೆಪ್ಪಿಂಗ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಜನ ಫಾಲೋ ಮಾಡ್ಕೋತೀರಾ, ಅನ್ಫಾಲೋ ಮಾಡ್ಕೋತೀರಾ, ಆ ಥರ ಎಲ್ಲ ಮಾಡ್ತೀರಾ. ಪ್ಲೀಸ್ ವಿಡಿಯೋ ನೋಡಾದ್ಮೇಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಓಕೆನಾ. ಅದರಿಂದ ನಮಗೂ ಯೂಸ್ ಆಗುತ್ತೆ, ಒಂದು ವಿಡಿಯೋ ಮಾಡಬೇಕನ್ನೋ ಮೋಟಿವೇಶನ್ ಬರುತ್ತೆ. ಓಕೆನಾ. ಆ ಥರ ನೀವೇನು ಲೈಕ್ ಕೊಡ್ದಂತೆ ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನೆ ಆದರೆ ನಮಗೂ ಇಷ್ಟು ಕಷ್ಟಪಟ್ಟು ಸ್ಟೋರೇಜ್ ಎಲ್ಲ ಫಿಲ್ ಆಗಿದ್ರು ಕೂಡ ನಾವು ಕ್ಲಾಸಸ್ ಮಾಡೋದು ಬಿಟ್ಟು ನಿಮಗೋಸ್ಕರ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ. ಇಷ್ಟೆಲ್ಲ ಕೊಟ್ಟು ಸ್ಟ್ರಗಲ್ ಮಾಡಿರ್ತೀವಿ ಅಂದಾಗ ಪ್ಲೀಸ್ ಅದಕ್ಕೋಸ್ಕರ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ನನ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.